ಎಸ್ ನೋಡಿ, ಕೇವಲ ಜನಸಾಮಾನ್ಯರು ಅಂತ ಅನ್ಕೊಂಡಿದ್ವಿ, ಆದ್ರೆ ಇಲ್ಲಿ ಶಾಸಕರ ಭವನಕ್ಕೂ ಕೂಡ ತಟ್ಟುತ್ತಾ ಇದೆ ಸಿಲಿಂಡರ್ ಸಮಸ್ಯೆ. ವಿಧಾನ ಪರಿಷತ್ನಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಬಗ್ಗೆ ಚರ್ಚೆ ಆಗಿದೆ. ಶಾಸಕರ ಭವನದಲ್ಲಿ ಶಾಸಕರಿಗೆ ತಿಂಡಿ ಸಿಗ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೇಳಿ ಬರ್ತಾ ಇದೆ. ಪರಿಷತ್ ಸದಸ್ಯ ಐವನ್ ಡಿಸೋಜಾ ಪ್ರಸ್ತಾಪ ಮಾಡಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ. ನಮ್ಮ ಶಾಸಕರ ಭವನದಲ್ಲಿ ಬೆಳಿಗ್ಗೆ ಇವತ್ತು ಇಡ್ಲಿ ಇಲ್ಲ, ದೋಸೆ ಇಲ್ಲ, ಮತ್ತೇನು ಅಂಬಡೆ ಇಲ್ಲ, ವಡೆ ಇಲ್ಲ, ಈ ಪರಿಸ್ಥಿತಿ ಆಗಿದೆ. ಶಾಸಕರ ಭವನದಲ್ಲಿ ಶಾಸಕರುಗಳಿಗೆ ಸಿಗದೇ ಇದ್ರೆ ಮತ್ತೆ ಬೇರೆಯವರ ಪರಿಸ್ಥಿತಿ ಏನು ಸರ್? ಹಾಗಾಗಿ ಏನು ಈ ಪರಿಸ್ಥಿತಿ ಇದೆ ಇಡೀ ರಾಜ್ಯದಲ್ಲಿ ಅಂತ ಹೇಳುವುದನ್ನ ಸಾರ್ವಜನಿಕರ ಗಮನಕ್ಕೆ ತರುವುದು ಅವಶ್ಯಕತೆ ಇದೆ. 50% ಹೋಟೆಲ್ಗಳು ಬಂದ್ ಆಗಿದೆ. ಎಲ್ಲಿ ಹೋದರೂ ಸಾರ್ವಜನಿಕರಿಗೆ ತಿಂಡಿ ಸಿಗದ ಪರಿಸ್ಥಿತಿ ಆಗಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ತಿಂಡಿ ಸಿಗುವುದಿಲ್ಲ, ಅವರು ಬಂದ್ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರವನ್ನು ಕರೆದು ಏನಾಗಿದೆ ಅಂತ ಒಂದು ಅಟ್ಲೀಸ್ಟ್ ವಾಟ್ ಇಸ್ ದ ಸಿಚುವೇಶನ್ ಇನ್ ಕರ್ನಾಟಕ, ಯಾವಾಗ ಸುಧಾರಣೆ ಆಗ್ತದೆ, ಏನು ಪರಿಸ್ಥಿತಿ ಅಂತ ಆದರೂ ತಾವು ಸಾಮಾನ್ಯರ ಜನರಿಗೆ ಗಮನಕ್ಕೆ ತರಬೇಕಲ್ಲ ಸರ್. ಇಲ್ಲಿದ್ರೆ ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ ಸರ್. ಸರ್ಕಾರ ದಯವಿಟ್ಟು ಇಡ್ಲಿ ವಡೆ ಅವ್ರು ಸಪೋರ್ಟ್ ಮಾಡಿ ಅವರಿಗೆ ಇಡ್ಲಿ ವಡೆ ಕೊಡಿಸೋ ವ್ಯವಸ್ಥೆ ಮಾಡಬೇಕು ದಯಮಾಡಿ. ಶಾಸಕರ ಭವನದಲ್ಲಿ ಸಿಗ್ತಾ ಇಲ್ಲ, ಶಾಸಕರ ಭವನ ಹೋಟೆಲ್ ನಲ್ಲಿ ಸಿಗ್ತಾ ಇಲ್ಲ. ಕರೆಕ್ಟ್ ಇದೆ, ದಯವಿಟ್ಟು ಅದಕ್ಕೆ ಏನು ಇಡ್ಲಿ ಸೂತ್ರ ಅಂತ ಬೇಕಲ್ಲ, ಹೆಂಗಾದ್ರೂ ಮಾಡಿ ಎಲ್ಲಿಯಾದ್ರೂ ಒಂದು ಕಡೆ ಇಡ್ಲಿ ವಡ ಪರಿಸ್ಥಿತಿ ಏನಿದೆ ಅಂತ ಬೇಕಲ್ಲ. ಗ್ಯಾಸ್ ಇಲ್ಲ ಅಂತ ಕೊಡ್ತೀರಾ? ಹೇಳ್ತಾ ಇರೋದು ಗ್ಯಾಸ್ ಇಲ್ಲ, ಹಾಗಾಗಿ ಮಾಡಕ್ ಸಾಧ್ಯ ಆಗಿಲ್ಲ ಅವ್ರು ಹೇಳ್ತಾರೆ.